ರಾಜ್ಯದಲ್ಲಿ ವರುಣನ ಅಬ್ಬರ ಮತ್ತೆ ಮುಂದುವರೆದಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಬಂದಂತಹ ಮಳೆ ಸಾಲು ಸಾಲು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಧ್ಯಾಹ್ನದ ಮಳೆಗೆ ಸಂಜಯ್ ನಗರದಲ್ಲಿ ಮರ ಧರೆಗುರುಳಿದೆ. ಬುಡ ಸಮೇತ ಮರ ಬಿದ್ದಿರುವಂತಹದ್ದು, ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ರಸ್ತೆಯಲ್ಲಿ ಯಾರೂ ಇಲ್ಲದೇ ಇರೋದ್ರಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ, ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಮರ ಏಕಾಏಕಿಯಾಗಿ ಧರೆಗುರುಳಿರುವಂಥದ್ದು, ಬುಡ ಸಮೇತ. ಈ ಮರದ ಅಡಿಯಲ್ಲಿ ನಿಲ್ಲಿಸಿದಂತಹ ಕಾರು ಸಂಪೂರ್ಣವಾಗಿ ಜಖಮ್ಮಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಯಾರಾದರೂ ನಡೆದಾಡ್ತಾ ಇದ್ದಿದ್ರೆ ಅಥವಾ ಕಾರ್ನಲ್ಲಿಯೇ ಯಾರಾದರೂ ಇದ್ದಿದ್ರೆ ದೊಡ್ಡ ಅನಾಹುತ ಆಗಬೇಕಿತ್ತು. ಬಟ್ ದೇವರು ದೊಡ್ಡವನು, ಯಾವುದೇ ಆ ರೀತಿಯ ಅನಾಹುತಗಳಾಗಿಲ್ಲ. ಸಂಜಯ್ ನಗರದಲ್ಲಾಗಿರುವಂತಹ ಘಟನೆ. ತುಂಬ ಹಳೆಯ ಮರ ಇದು, ಬುಡ ಸಮೇತ ದರಶಾಹಿ ಆಗಿರೋದ್ರಿಂದ ವೈಟ್ ಕಲರ್ ಕಾರ್ ಸಂಪೂರ್ಣವಾಗಿ ಈಗ ಜಖಮ್ ಆಗಿರುವಂಥದ್ದು. ಕಾರನ್ನು ಹೊರತೆಗಿಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಷ್ಟು ದೊಡ್ಡದಾದ ಮರ ಬಿದ್ದಿದ್ದರಿಂದ ಸಹಜವಾಗಿಯೇ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಮತ್ತೊಂದು ಕಡೆ ಮನೆಗೂ ಕೂಡ ಸಣ್ಣ ಪುಟ್ಟ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮರವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮನೆಯ ಕಾಂಪೌಂಡ್ ಮೇಲೆ ಈ ಮರ ಬಿದ್ದಿರೋದ್ರಿಂದ ಕಾಂಪೌಂಡ್ ಕೂಡ ಸಂಪೂರ್ಣವಾಗಿ ಕುಸಿತವಾಗಿರುವಂಥದ್ದು. ಇದು ಸಂಜಯ್ ನಗರದಲ್ಲಿ ಅರ್ಧ ಗಂಟೆ ಸುರಿದಂತಹ ಮಳೆಗೆ ಸೃಷ್ಟಿಯಾಗಿರುವಂತಹ ಅವಾಂತರ. ಈ ಹಳೆ ಮರಗಳನ್ನು ಗುರುತಿಸಿ ತೆರವುಗೊಳಿಸಬೇಕು ಅಂಥೇಳಿ ಈ ಹಿಂದಿನಿಂದಲೂ ಕೂಡ ಬೆಂಗಳೂರಿಗರು ಕೇಳ್ಕೊಳ್ತಾನೆ ಇದ್ದಾರೆ. ಬಟ್ ಬಿಬಿಎಂಪಿ ಅಧಿಕಾರಿಗಳು ಯಾಕೋ ಎಚ್ಚೆತ್ಕೊಂಡಂತ ಕಾಣಿಸ್ತಾ ಇಲ್ಲ. ಈ ರೀತಿ ಅವಾಂತರಗಳು ಸೃಷ್ಟಿ ಆಗ್ತಾನೇ ಇದೆ. ಸಂಜಯ್ ನಗರದಲ್ಲಿ ಬೃಹದಾಕಾರದ ಮರ ಒಂದು ಕುಸಿದು ಬಿದ್ದಿದೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬುಡ ಸಮೇತ ಮರ ಒಂದು ಕಾರ್ ಮೇಲೆ ಬಿದ್ದಿದೆ. ನಿಮಗೆ ದೃಶ್ಯ ಕಾಣಿಸ್ತಿದೆ. ಸಂಜಯ್ ನಗರದ 2ನೇ ಮುಖ್ಯ ರಸ್ತೆಯಲ್ಲಿ ನಿಮಗೆ ಕಾಣಿಸ್ತಿರುವಂಥ ದೃಶ್ಯಗಳು. ಇಡೀ ಕಾರ್ ಜಖಮ್ ಆಗಿದೆ. ಮರ ಒಂದು ಅಪೋಸಿಟ್ ಏನಿದೆ, ಒಂದು ನಿವೇಶನ ಇದೆ. ನಿವೇಶನದ ಒಳಭಾಗದಲ್ಲಿ ಕೊನೆಯ ಭಾಗದಲ್ಲಿ ಒಂದು ಸಣ್ಣ ಆಕಾರದಲ್ಲಿ ಒಂದು ಮನೆ ಇದೆ. ಅಂದರೆ ನಿವೇಶನದಲ್ಲಿ ಕೆಲವರು ಒಂದು ಶೆಡ್ ರೀತಿಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು, ಸಣ್ಣ ಗುಡಿಸಲು ರೀತಿ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಿದ್ರು. ಮರ ಅಲ್ಲಿವರೆಗೂ ಹೋಗಿರೋದ್ರಿಂದ ಮನೆಯಲ್ಲಿ ಈಗ ನಿಮಗೆ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, 3 ಜನ, 2 ಮಹಿಳೆಯರು, ಒಂದು ಪುಟ್ಟ ಮಗು ಕೂಡ ಮನೆಯಲ್ಲಿ ಈಗ ಬಂಧನಕ್ಕೆ ಒಳಪಟ್ಟ ಮನೆ ಒಳಗಡೆ ಸಿಗಾಕೊಂಡಿದ್ದಾರೆ. ಈಚೆ ಬರೋಕ್ಕಾಗದಿರೋ ಪರಿಸ್ಥಿತಿ. ಸ್ವಲ್ಪ ಮನೆ ಏನಾದ್ರು ಈ ಕಡೆ ಅಥವಾ ಮರ ಇನ್ನು ಚೂರು ಮುಂದೆ ಯಾರು ಬಿದ್ದಿದ್ರೆ, ಮನೆ ಮೇಲೆ ಬಿದ್ದಿದ್ರೆ ಮನೆ ಸಂಪೂರ್ಣವಾಗಿ ಜಖಮಾಗಿ ಅವರು 3 ಜನರ ಪ್ರಾಣಕ್ಕೂ ಕುತ್ತು ಬರ್ತಿತ್ತು. ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ನಿಮಗೆ ಈಗ ಮರದ ಕಡೆ ಬರ್ತೀನಿ. ಮರ ಯಾವ ರೀತಿ ಬೃಹದಾಕಾರವಾಗಿ ಬೆಳ್ಕೊಂಡಿದೆ. ಸುಮಾರು ಇಲ್ಲಿ ಸ್ಥಳೀಯರು ಮಾತಾಡ್ತಾ ಹೇಳ್ತಿದ್ರು 40-45 ವರ್ಷದ ಹಳೆಯ ಮರಗಳು, ಸಾಕಷ್ಟು ಮರಗಳು ಈ ಥರ ಇದೆ. ಕಳೆದ ವಾರನೂ ಇದೇ ರೀತಿ ಒಂದು ಮರ ಬಿದ್ದಿತ್ತು, ಅದನ್ನು ತೆರವು ಮಾಡಿ ಅಂತ ನಾವು ಹೇಳಿದ್ವಿ, ಆದರೂ ಮಾಡಿರಲಿಲ್ಲ. ಬುಡ ಸಮೇತ ಮರ ಎದ್ದು ಕಾರ್ ಏನು ಅಲ್ಲಿ ಮರದ ಮುಂಭಾಗದಲ್ಲಿ ಕಾರ್ ಏನು ಪಾರ್ಕ್ ಮಾಡಿದ್ರು ಆ ಕಾರ್ ಮೇಲೆ ಬಿದ್ದಿದೆ. ಕಾರಲ್ಲಿ ಯಾರೂ ಸಹ ಇಲ್ಲದಿರೋ ಕಾರಣಕ್ಕೆ ಏನೂ ಸಮಸ್ಯೆ ಆಗಿಲ್ಲ. ಕಾರ್ ಸಂಪೂರ್ಣವಾಗಿ ಜಖಮ್ ಆಗಿದ್ದು ಆ ಕಾರ್ ಈಗ ಗುಜರಿಗೆ ಹಾಕೋಕ್ಕೂ ಅಂಥ ಮಟ್ಟಕ್ಕಾಗಿದೆ. ಮರ ಬಿದ್ದ ಫೋರ್ಸ್ಗೆ ಇಲ್ಲಿನ ಏನು ಕರೆಂಟ್ ಕೂಡ ಕಟ್ಟಾಗಿದೆ, ಎಲೆಕ್ಟ್ರಿಕ್ ಪೋಲ್ ಕೂಡ ಬೆಂಡ್ ಆಗಿದೆ. ಇಲ್ಲಿ ಸ್ಥಳೀಯರಿದ್ದಾರೆ. ಮೇಡಮ್ ಹೇಳಿ, ಮನೇಲಿ ಇದ್ರಿ, ನಿಮ್ಮ ಮನೆ ಮುಂದೆನೇ ಮರ ಬಿದ್ದಿದೆ, ಏನಾಯ್ತು, ಎಷ್ಟು ಗಂಟೆಗಾಗಿತ್ತು? ನಾವು ನೆಕ್ಸ್ಟ್ ರೋಡಲ್ಲಿ ಇರೋದು. ಅಪ್ಪ ಮತ್ತು ಮಗು ಇಲ್ಲಿ ಬಂದಿತ್ತು. ನಾವು ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ಮಗು ಬಂದು ಅವ್ರ ಮೇಲೆ ಬಂದಿದ್ದಾರೆ. ಅಂದರೆ 10 ಮಿನಿಟ್ಸ್ಗೆ ಸೌಂಡ್ ಬಂತು ಅಂತ ಕೇಳಿದ್ರು. ಸಡನ್ನಾಗಿ ನೋಡಿದ್ರೆ ಮರ ಬಿದ್ದುಬಿಟ್ಟಿದೆ ಅಂತ ನನಗೆ ಫೋನ್ ಮಾಡಿದ್ರು. ನಾವು ಇಲ್ಲಿ ಬಂದು ನೋಡೋಷ್ಟೊತ್ತಿಗೆ ಇದು ಹಳೆ ಮರ. ನಾವು ಇಲ್ಲೊಂದು 5 ವರ್ಷದಿಂದ ಇದ್ದೀವಿ. ಸೊ ಬಿದ್ದಿದ್ದು ಯಾರಾದರೂ ಅಡಚಣೆ ಆಗಿದ್ದಿದ್ರೆ, ಯಾರಾದರೂ ಹೊರಗೆ ಬಂದು ನಡೆದಿದ್ರೆ ಪ್ರಾಣಾಪಾಯ ಸ್ಥಿತಿ ಆದರೆ ಯಾರು ಹೊಣೆಸ್ತಾರೆ? ಇನ್ನೊಂದು ನೀವು ನೋಡ್ತಿದ್ದೀರಾ, ಇಲ್ಲಿ ಮೇಲೆ ನಿಂತ್ಕೊಂಡು ನೋಡ್ತಿದ್ದೀರಾ, ಅಲ್ಲೊಂದು ಮನೆ ಇದೆ, ಅಲ್ಲೊಂದು 3-4 ಜನ ಮಹಿಳೆಯರಿದ್ದಾರೆ. ಅವರು ಈಗ ತುಂಬ ಕಷ್ಟದಲ್ಲಿದ್ದಾರೆ. ಈಚೆನೂ ಬರೋಕ್ಕಾಗಲ್ಲ, ಒಳಗೂ ಹೋಗೋಕ್ಕಲ್ಲ, ಬೇರೆ ಪರಿಸ್ಥಿತಿನೂ ಇಲ್ಲ. ಅಕಸ್ಮಾತ್ ಅವ್ರು ಇಲ್ಲೆಲ್ಲರೂ ಇದ್ದಿದ್ರೆ ಅವ್ರಿಗೆ ಇಲ್ಲೊಂದು ಶೆಡ್ ಕೂಡ ಸಂಪೂರ್ಣವಾಗಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಾ ಬಿಬಿಎಂಪಿ ಅವರಿಗೆ? ಹಳೆ ಮರಗಳು ಇದ್ದರೆ ನೀವು ಆವಾಗ ಬಂದು ವ್ಯಾಲಿಡೇಟ್ ಮಾಡಿ ಅದನ್ನು ಏನು ಆ್ಯಕ್ಷನ್ ತೊಗೋಬೇಕೋ ಅದರಿಂದ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್, ಪಬ್ಲಿಕ್ಗೆ ಒಳ್ಳೆಯದಾಗುತ್ತೆ. ಅದು ಇಲ್ಲಿ ಸ್ಥಳೀಯರು ಹೇಳ್ತಿರುವಂಥ ಮಾತು. ಇದು ಸಂಜಯ್ ನಗರದಲ್ಲಿ ಸಂಜೆ ಆದಂತಹ ಮಳೆಗೆ ಬೃಹದಾಕಾರದ ಮರ ಬುಡ ಸಮೇತ ಬಿದ್ದು ಒಂದು ಕಾರ್ ಜಖಮ್ ಆಯಿತು. ಅಂದರೆ ಎಲೆಕ್ಟ್ರಿಕ್ ಪೋಲ್ ಕೂಡ ಮುರಿದೋಗಿದೆ. ಮತ್ತು ಒಂದು ಆ ನಿವೇಶನದಲ್ಲಿ ಏನು ವಾಸವಾಗಿದ್ದಾರೆ ಅಷ್ಟು ಜನ ಈಗ ಬಂಧನದಲ್ಲಿದ್ದಾರೆ. ಮರ ಯಾವಾಗ ತೆರವು ಆಗುತ್ತೋ, ನಾವು ಯಾವಾಗ ಈಚೆ ಬಂದುಬಿಡ್ತೀವಿ ಅಂತ ಕಾಯ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.